ಸಿದ್ದರಾಮಯ್ಯ ಅವರು 4 ವರ್ಷ ಅಂದ್ರೆ ಇಷ್ಟು ವರ್ಷ ಯಾವುದೇ ರೀತಿಯಾಗಿ ಕಪ್ಪು ಚುಕ್ಕೆ ಇಲ್ಲದೆ ಅಧಿಕಾರವನ್ನು ನಡೆಸಿಕೊಂಡು ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಕಪ್ಪು ಚುಕ್ಕೆ ಇಲ್ಲದೆ ಸರ್ಕಾರವನ್ನ ನಡೆಸಿಕೊಂಡು ಹೋಗ್ತಾರೆ ಅನ್ನುವ ವಿಶ್ವಾಸ ಇದೆ ಅಂತೇಳಿ ಗಾಣಿಗ ರವಿಕುಮಾರ್ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. 40 ವರ್ಷದ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ. ಡಿಕೆ ಶಿವಕುಮಾರ್ ಅವರು ಪಟ್ಟಂತ ಕಷ್ಟಕ್ಕೆ ಈಗ ಪ್ರತಿಫಲ ಸಿಕ್ಕಿದೆ. ಕಷ್ಟ ಕಾಲದಲ್ಲಿ ಜೊತೆಗಿದ್ದ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿರುವುದು ಖುಷಿ ತಂದಿದೆ ಅಂತೇಳಿ ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ಗಾಣಿಗ ರವಿಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬುಧವಾರ ಪ್ರಮಾಣ ವಚನ ತಗೊಳ್ತಾ ಇದ್ದಾರೆ. ಬಹಳ ಜನಗಳು 40 ವರ್ಷದ ಅವರ ಪರಿಶ್ರಮಕ್ಕೆ ಇವತ್ತು ಅವರು ನಂಬಿದಂತ ದೇವರು ಹೈಕಮಾಂಡ್ ಸಿದ್ದರಾಮಯ್ಯನವರು ಈ ರಾಜ್ಯದ ಜನತೆ ಅವರ ಆಶೀರ್ವಾದದಿಂದ ಇವತ್ತು ಬುಧವಾರ ಮುಖ್ಯಮಂತ್ರಿ ಆಗ್ತಿದ್ದಾರೆ. ನನಗೂ ಸಂತೋಷ ಆಗಿದೆ. ನಾನು ಅವತ್ತು ಹೇಳೋದೊಂದೇ ಇವತ್ತು ಹೇಳೋದೊಂದೇ, ನನ್ನ ಕಷ್ಟ ಕಾಲದಲ್ಲಿ ಅವರು ನನ್ನ ಜೊತೆಗೆ ಇದ್ರು. ಅವ್ರ ಜೊತೆಗೆ ಇರಬೇಕಾಗಿತ್ತು ನನ್ನ ರಾಜ್ಯ ಧರ್ಮ. ಆ ಕಾರಣದಿಂದ ನಾನು ಇದ್ದೆ ಅಂತ ನಾನು ಅವತ್ತು ಬಹಿರಂಗ ಹೇಳಿದ್ದೀನಿ, ಇವತ್ತು ಬಹಿರಂಗ ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ದಕ್ಷ ಆಡಳಿತವನ್ನ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಡೆಸಿದ್ದಾರೆ. ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋ ಅತೀವ ವಿಶ್ವಾಸ ಜನರಲ್ಲಿ ನಮ್ಮಲ್ಲೆಲ್ಲರೂ. ಯಾವ ಬಿಜೆಪಿಯವರು ಮೊನ್ನೆವರೆಗೂ ಹಿಂದೂ ವಿರೋಧಿ ಸಿದ್ದರಾಮಯ್ಯ, ಭ್ರಷ್ಟಾಚಾರಿ ಸಿದ್ದರಾಮಯ್ಯ ಅನ್ನೋರು. ಇವತ್ತು ಸಿದ್ದರಾಮಯ್ಯನಿಗೆ ಅನ್ಯಾಯ ಆಗ್ಬಿಟ್ಟಿದೆ ಕಾಂಗ್ರೆಸ್ಸಿಂದ. ಸಿದ್ದರಾಮಯ್ಯ ಅಂತ ದೇವರಂತ ಮನುಷ್ಯ. ಅವ್ರಿಗೂ ಡಬಲ್ ಸ್ಟ್ಯಾಂಡರ್ಡ್, ಒಂದು ಸ್ಟ್ಯಾಂಡರ್ಡ್ ಇಲ್ಲ ಬಿಜೆಪಿಯವರಿಗೆ. ನಮ್ಮ ಮನೆಯ ಗುಟ್ಟು ಇದು. ನಾವು ಹೊಡೆದಾಡ್ಕೋತೀವಿ, ಪ್ರೀತಿ ಮಾಡ್ತೀವಿ, ಮುದ್ದಾಡ್ತೀವಿ, ಅದು ನಮಗೆ ಬಿಟ್ಟಿದ್ರು. ಅವ್ರಿಗೆ ಯಾಕೆ ನೋವು ಅಂತ ಗೊತ್ತಾಯ್ತಲ್ಲಪ್ಪ. ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಲ್ವಾ. ಮೊನ್ನೆಯವ್ರಿಗೆ ಏನ್ ಮಾತಾಡ್ತಿದ್ರು, ಕ್ಯಾಸೆಟ್ ಚೆಕ್ ಮಾಡಿ ಮೊನ್ನೆ ಏನ್ ಮಾತಾಡಿದ್ರು, ಇವತ್ತೇನ್ ಮಾತಾಡ್ತಿದ್ರು. ಸುಮ್ಮನೆ ಅವ್ರಿಗೇನು ಟೈಮ್ ಪಾಸ್ ಮಾಡಕ್ ಏನ್ ಬೇಕೋ ಅದು ಮಾತಾಡ್ತಾ ಇರ್ತಾರೆ. ಅವ್ರ ಮಾತಿಗೆ ಒಂದು ತೂಕ ಇರ್ಬೇಕ್ರಿ. ವಿರೋಧ ಪಕ್ಷ ಅಂತ ಹೇಳಿದ್ರೆ ಈ ದೇವೇಗೌಡರು ದೇವರಾಜ ಅರಸಕ್ಕೆ ಅಂತ ವಿರೋಧ ಪಕ್ಷದಲ್ಲಿದ್ರು. ಅವ್ರು ಮಾತಾಡ್ತಾರೆ ಅಂದ್ರೆ ದೇವರಾಜ ಅರಸು ಅವರು ಸರ್ಕಾರ ನಡಗದಂತೆ. ಯಡಿಯೂರಪ್ಪನವ್ರು ಮಾತಾಡ್ತಾರೆ ಅಂದ್ರೆ ವಿಧಾನಸೌಧ ಗುಡುಗುತ್ತೆ ಅನ್ನೋರು. ಈ ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ಸಿದ್ದರಾಮಯ್ಯನವರು ಜೋಡೆತ್ತು ಹೇಳ್ತಾರೆ. ಊರು ಸುತ್ತಿ ದಿನನಿತ್ಯ ಕಾರ್ಯಕರ್ತರನ್ನ ರೋಡಲ್ಲಿ ನಿಲ್ಲಿಸಿ ಕೆಲಸ ಮಾಡಿ 136 ತಂದಿರೋದು ನಾವು. ಅವರು ಸುಮ್ಮನೆ ಅವ್ರ ಪವರ್ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಹೊಡೆದಾಡ್ತಾ ಇದ್ರಲ್ಲ, ಅದು ಅವ್ರ ಸಂಸ್ಕೃತಿ. ಕಾಂಗ್ರೆಸ್ ಸಂಸ್ಕೃತಿ ಈ ತರ 28 33ಕ್ಕೂ ಇರುತ್ತೆ. ಇನ್ಮೇಲೆ ಏನಿದ್ರು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ 33ಕ್ಕೂ ನಮ್ದಿರುತ್ತೆ. ನಮ್ದೆಲ್ಲ ಬಲಿಷ್ಠ. ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಈಗ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ. ಬುಧವಾರ ಪಟ್ಟಾಭಿಷೇಕ ನಡೆಯುತ್ತೆ ಲೋಕಭವನದ ಗ್ಲಾಸ್ ಹೌಸ್. ಇವತ್ತು ತಮ್ಮ ನಿವಾಸದಿಂದ ಕೆಪಿಸಿಸಿ ಕಚೇರಿಗೆ ತೆರಳೋದಕ್ಕೆ ಹೊರಗಡೆ ಬಂದ್ರು. ಆ ಸಂದರ್ಭದಲ್ಲಿ ಮನೆಯ ಬಳಿ ನೆರೆದಿದ್ದಂತಹ ಜನೋಸ್ತಮವನ್ನು ನೀವು ನೋಡಬಹುದು, ಇಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 3ನೇ ತಾರೀಕು ಬುಧವಾರ ಸಂಜೆ 4:05 ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ ಲೋಕಭವನದ ಗ್ಲಾಸ್ ಹೌಸ್. ಯಾರೆಲ್ಲ ಮುಖಂಡರು ಭಾಗಿ ಆಗ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಈಗ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕಾರವಾದ ಬಳಿಕ ನಿನ್ನೆ ಸಿಎಲ್ಪಿ ಮೀಟಿಂಗ್ ನಲ್ಲಿ ಕೂಡ ಅದನ್ನ ಘೋಷಣೆ ಮಾಡಿ ಅನುಮೋದನೆ ಕೂಡ ಪಡೆದುಕೊಳ್ಳಲಾಯಿತು. ಅದಾದ ನಂತರ ಡಿಕೆ ಶಿವಕುಮಾರ್ ಅವರು ಮುಂದಿನ ಸಿಎಲ್ಪಿ ಮುಖಂಡ ಅಂತೇಳಿ ಘೋಷಣೆಯನ್ನ ಕೂಡ ಮಾಡಿದ್ದಾಯ್ತು. ಈಗ ಬುಧವಾರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ ಸಂಜೆ 4:05 ಅದು ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ. ಆದ್ರೆ ಈ ನಡುವೆ ನಿವಾಸದತ್ತ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ. ನಾನಾ ಭಾಗಗಳಿಂದ ಬೆಂಬಲಿಗರು, ಕಾರ್ಯಕರ್ತರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಮತ್ತೊಂದು ಬೆಳವಣಿಗೆ ಕೂಡ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಯಾರೆಲ್ಲ ಇರಬೇಕು
ಅನ್ನೋದ್ರ ಬಗ್ಗೆ ಒಂದು ಪಟ್ಟಿ ಕೂಡ ಸಿದ್ಧವಾಗ್ತಾ ಇದೆ. ಲಾಬಿ ಕೂಡ ಶುರುವಾಗಿದೆ. ಆಕಾಂಕ್ಷಿಗಳ ಪಟ್ಟಿ ಕೂಡ ತುಂಬಾ ದೊಡ್ಡದೇ ಇದೆ. ಡಿ ಕೆ ಶಿವಕುಮಾರ್ ಅವರು ಆ ಪಟ್ಟಿಯನ್ನ ತೆಗೆದುಕೊಂಡು ಹೋಗ್ತಾರೆ, ಹೈಕಮಾಂಡ್ ಮುಂದೆ ಇಡ್ತಾರೆ. ತನ್ನ ಕ್ಯಾಬಿನೆಟ್ ನಲ್ಲಿ ಇಂತಿಂತವ್ರು ಇರ್ತಾರೆ, ಇಂತಿಂತವರಿಗೆ ಇಂತಿಂತ ಖಾತೆಯನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ತೆಗೆದುಕೊಂಡು ಬಂದ ಬಳಿಕ ಅದೆಲ್ಲ ಘೋಷಣೆ ಆಗಿದೆ. ನಾಳೆ ದೆಹಲಿಗೆ ನಿಯೋಜಿತ ಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟಕ್ಕೆ ಯಾರು ಎಂಟ್ರಿ ಆಗ್ತಾರೆ? ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ? 3 ಆಪ್ತರಿಗೆ ಸಚಿವ ಸ್ಥಾನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. 5ರಿಂದ 8 ಮಂದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದು. ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಉನ್ನತ ಮೂಲಗಳ ಮಾಹಿತಿ. ನಾಳೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರೆ. ಸಚಿವ ಸಂಪುಟದಲ್ಲಿ ಯಾರೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಹೈಕಮಾಂಡ್ ಮುಂದೆ ಇಡ್ತಾರೆ. ಇದರ ಜೊತೆಗೆ ಗ್ಲಾಸ್ ಹೌಸ್ ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತಲ್ವಾ, ಸಿಎಂ ಪದಗ್ರಹಣ ನಡೆಯುತ್ತಲ್ವಾ, ಅವತ್ತು ಅವರ ಜೊತೆಯಲ್ಲಿ ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅಂತ ನೋಡಿದಾಗ ತನ್ನ ಆಪ್ತರ 3ರಿಂದ 4 ಜನ ಅವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ನಾಳೆ ದೆಹಲಿಗೆ ಹೋಗ್ತಾರೆ, ಹೈಕಮಾಂಡ್ ಮುಂದೆ ಇಡ್ತಾರೆ ಪಟ್ಟಿಯನ್ನ. ಆಗ ಫೈನಲ್ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಯಾರಿಗೆ ಎಂಟ್ರಿ ಇರುತ್ತೆ ಅಂತೇಳಿ. ಆಲ್ರೆಡಿ ಯಾರೆಲ್ಲ ಈ ಹಿಂದೆ ಇದ್ರು ಅವರಲ್ಲಿ ಕೆಲವರು ಮುಂದುವರಿಯುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಯಾರೆಲ್ಲ ಇರಬಹುದು ಈ ಒಂದು ಪಟ್ಟಿಯಲ್ಲಿ? ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಯಾರಿಗೆಲ್ಲ ಅವಕಾಶ ಸಿಗಬಹುದು? ಎಸ್ ನಗೇಂದ್ರ ಬಾಬು, ಡಿ ಕೆ ಶಿವಕುಮಾರ್ ಅವರು ನೂತನ ಸಿಎಂ ಆಗಿ ಬುಧವಾರ ಆಯ್ಕೆ ಆಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ತಮ್ಮ ಸಂಪುಟ ರಚನೆ ಮಾಡುವಂತದ್ದು ಕೂಡ ಅವರ ಮುಂದೆ ಇರತಕ್ಕಂಥ ಸವಾಲು. ಈ ಸವಾಲಿನ ಮಧ್ಯೆ ಅದರಲ್ಲಿ ಸಿದ್ದರಾಮಯ್ಯ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಪುಟ ರಚನೆಗೆ ಕೈ ಹಾಕಬೇಕಾಗತ್ತೆ. ಏಕೆಂದ್ರೆ ಸಿದ್ದರಾಮಯ್ಯ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವರ ಆಪ್ತರನ್ನ ತೆಗೆದುಕೊಳ್ಳೋದಕ್ಕೆ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರನ ಮುಂದುವರಿಸುವಂತದ್ದು ಬಹಳ ಕಷ್ಟ. ಸೊ ಹೀಗಾಗಿ ಸಿದ್ದರಾಮಯ್ಯ ಅವರ ವಿಶ್ವಾಸದೊಂದಿಗೆ ಅವರ ಪಟ್ಟಿ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ನಾಳೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಪಟ್ಟಿಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು. ಇದರಲ್ಲಿ ಮೊದಲನೇದಾಗಿ ಎಲ್ಲೂ ಮಿಕ್ಸ್ ಆಫ್ ಕಾಂಬಿನೇಷನ್ ಅಂತಂದ್ರೆ ಎಲ್ಲ ಜಾತಿವಾರು ಎಲ್ಲಾ ರೀತಿಯಲ್ಲೂ ಕೂಡ ಲೆಕ್ಕಾಚಾರ ಹಾಕೊಂಡು ಕೊಡ್ತಾ ಇರತಕ್ಕಂಥದ್ದು. ಲಿಂಗಾಯತ ಸಮುದಾಯದಿಂದ ಎಂ ಬಿ ಪಾಟೀಲ್ ಇದ್ದಾರೆ, ಈಶ್ವರ್ ಖಂಡ್ರೆ ಇದ್ದಾರೆ, ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಎಂಟ್ರಿ ಆಗ್ತಾ ಇರತಕ್ಕಂಥದ್ದು. ಇನ್ನು ಓಬಿಸಿಯಿಂದ ಹಾಗೆ ನೋಡೋದಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಕೂಡ ಎಂಟ್ರಿ ಮಾಡ್ಕೊತಾ ಇದ್ದಾರೆ.